ಹಾಯ್ ಹಲೋ ಎಲ್ರಿಗೂ ಆ್ಯಕ್ಷನ್ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊನ್ನೆ ನಮ್ಮ ಚಾನಲ್ ಮುಖಾಂತರ ಒಂದು ವಿಡಿಯೋ ಹಾಕಿದ್ವಿ ದೇವಿಯದ್ದು. ಇಲ್ಲಿ ಯಾವ ಕಡೆ ಅಂತ ತುಂಬ ಮಂದಿ ನಮಗೆ ಮೆಸೇಜ್ ಮಾಡಿದ್ರಿ. ಅದಕ್ಕೋಸ್ಕರ ಅದನ್ನು ಬಂದಿದ್ದೇವೆ ಅದೇ ಜಾಗಕ್ಕೆ. ಬನ್ನಿ ಆ ದೇವಿ ಹೇಗೆ ಉದ್ಭವ ಆದರೂ, ಇಲ್ಲಿ ಉದ್ಭವ ಆದಂತಹ ದೇವಿ ಅಂತೆ, ಅದನ್ನೆಲ್ಲ ವಿಚಾರವನ್ನು ಕೇಳೋಣ. ದೇವಿ ಹೇಗೆ ಮತ್ತು ಇಲ್ಲಿರುವಂಥ ಶಕ್ತಿ ಸಾನ್ನಿಧ್ಯ ಯಾವುದೆಲ್ಲ ಶಕ್ತಿಗಳಿವೆ ಎಲ್ಲವ ವಿಚಾರವನ್ನು ಕೂಡ ಇಲ್ಲಿಯವರಾದಂತಹ ಪ್ರಶಾಂತ್ ಪಾತ್ರಿ ಅವ್ರ ಜೊತೆ ಎಲ್ಲ ವಿಚಾರವನ್ನು ಕೇಳೋಣ. ಬನ್ನಿ. ನಾನು ಪ್ರಶಾಂತ್ ಪಾತ್ರೆ ಅಂತ ಉಡುಪಿ ಜಿಲ್ಲೆಯ ಕುಂಜಿಬೆಟ್ಟು ಗ್ರಾಮದ ಶಿವಳ್ಳಿ ಗ್ರಾಮದಲ್ಲಿ ಕಡಿಯಾಳಿ ಕುಂಜಿಬೆಟ್ಟು ಸಗ್ರಿ ಬೈಲಕೆರೆ ಅಂತ ಹೇಳುವ 4 ಕರೆಯನ್ನು ಹೊಂದಿರುವಂಥ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನ, ಜೋಡುಕರ್ಮಾರು ಕ್ಷೇತ್ರ. ಅದೇ ರೀತಿ ಲಿಂಗರೂಪದಲ್ಲಿ ಮೂಡಿದಂಥ ಚಾಮುಂಡಿ ದೇವಸ್ಥಾನ, ಅದೇ ರೀತಿ ಬಬ್ಬುಸ್ವಾಮಿಯನ್ನು ಸಂಗಮವಾಗಿ ಹೊಂದಿದಂಥ ಅದಮಾರು ಮಠದ ಸನ್ನಿಧಾನದಲ್ಲಿ ಏಕ ಸಂಬಂಧವಾಗಿ ಭಾಗಿಯಾದಂಥ ದೈವ ಕೊರಗಜ್ಜ ಕ್ಷೇತ್ರದ ದರ್ಶನ ಪಾತ್ರಿ. ನಾನು ಕಳೆದ 7-8 ವರ್ಷದಿಂದ ಈ ಬಬ್ಬುಸ್ವಾಮಿ ಹಾಗೂ ಪರಿವಾರ ದೈವಗಳ ದೈವ ಕೊರಗಜ್ಜನ ದರ್ಶನ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ. ನಮ್ಮ ಕರಾವಳಿಯ ದೈವಾರಾಧನೆಯ ಸರಿಸುಮಾರು ದೇವಸ್ಥಾನದಲ್ಲಿ ಕೆಲಸ ಕಾರ್ಯವಾಗ ಮಾಡುವಂಥ ಯೋಗಾನುವನ್ನು ದೈವ ಕರುಣಿಸಿ ಅದನ್ನು ನಾನು ನನ್ನ ಹಿರಿಯ ಧರ್ಮಾಸಾರ ಮಾಡಿಕೊಂಡು ಬಂದಿದ್ದೇನೆ. ಪ್ರಸ್ತುತ ಈ ದೇವಸ್ಥಾನ ಆದಿ ಅನಂತೇಶ್ವರ ದೇವರ ಸನ್ನಿಧಾನಕ್ಕೆ ಸನ್ನಿಹಿತವಾಗಿ ಚಂದ್ರಮೌಳೀಶ್ವರ ದೇವರ ವರಪ್ರದಾನದ ಸನ್ನಿಧಾನದಲ್ಲಿ ನಮ್ಮ 5 ತಲೆಮಾರು ಹಿಂದಿನ ಹಿರಿಯರು ನಂಬಿಕೊಂಡು ಬಂದಂಥ ಶ್ರೀ ಬಬ್ಬುಸ್ವಾಮಿ ದೇವಸ್ಥಾನದ ಒಂದು ಪರಿವರ್ತಿತ ಕ್ಷೇತ್ರ. ಆ ಹೊತ್ತಿನಲ್ಲಿ ಇಸವಿಯ ತೀರ್ಮಾನದಲ್ಲಿ ಹೇಳುವುದಾದರೆ 1916, 1925ರ ಸನ್ಮಧ್ಯಸ್ಥಾನದಲ್ಲಿದ್ದಂಥ ದೇವಸ್ಥಾನ ಎಂಬ ಪ್ರತೀತಿ ಇದೆ. ಹಿರಿಯರಿಂದ ನಮ್ಮ ಪಾಲಿಗೆ ಅದು ತಿಳಿದು ಬಂದಿರುತ್ತದೆ. ಅದನ್ನು ನಾವು ಅನುಕರಣೆ ಹಾಗೂ ಆಚರಣೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ. ತದನಂತರ ಅಷ್ಟಮಠ ರಚನಾ ಕಾಲದಲ್ಲಿ ಯತಿಗಳ ಶುಭ ಸೂಚನೆಯಂತೆ, ದೇವರ ಅನುಗ್ರಹದಂತೆ ಆ ಸನ್ನಿಧಾನದಿಂದ ಈ ದೇವಸ್ಥಾನವನ್ನು, ಅಂದರೆ ಶ್ರೀ ಬಬ್ಬುಸ್ವಾಮಿ ಕಂಬಿಗಾರ ದೇವರು, ಧೂಮಾವತಿ ಬಂಟ, ಆದಿಶಕ್ತಿ ತನಿಮಾನಿಗೆ ದೇವಿ, ಜೋಡುಗುಳಿಗ ದೈವ ಕೊರಗಜ್ಜನನ್ನು ಹೊಂದಾಣಿಕೆ ಮಾಡಿಕೊಂಡು ಈ ಸನ್ನಿಧಾನದಲ್ಲಿ ನಮ್ಮ ಹಿರಿಯರು ಆರಾಧನೆಯನ್ನು ನಡೆಸಿಕೊಂಡು ಬಂದಿರ್ತಾರೆ. ಇದರಲ್ಲಿ 16 ವರ್ಗದ ನಮ್ಮ ಜಾತಿ ಜನಾಂಗದ, ಅಂದರೆ ಜಾತಿ ಮುಂಡಾಳ, ನಮ್ಮ ಮೂಲ ತೀರ್ಮಾನ ತಿಳಿಯುವಂಥ ವಿಷಯದಲ್ಲಿ ನಮಗೆ ಕೂಡ್ಲಿ ಬಾರಂಗಿ ಮಠದ ಸಂಸ್ಥಾನದ ಗುರುಪದೇಶ, ಕೋಟೇಶ್ವರ ಸನ್ನಿಧಾನದಲ್ಲಿ ನಮ್ಮ ಹಿರಿಯರು ಲಿಂಗ ತ್ಯಾಜಿಸಿದಂಥ ಒಂದು ಗುಣ ನಮ್ಮ ಈ ಬಬ್ಬುಸ್ವಾಮಿ ದೈವದ ಆರಾಧನೆಗೊಂದು ಕಲಶ ಕನ್ನಡಿ ಅಂತ ಒಂದು ವಿಷಯವಾಗಿದೆ. ಈ ಪ್ರಸ್ತುತ ಬಬ್ಬುಸ್ವಾಮಿ ದೇವಸ್ಥಾನ ಕಾಲಾನುಕಾಲದಲ್ಲಿ ಎಲ್ಲ ಭಕ್ತರನ್ನು ಸೆಳೆದು ಎಲ್ಲ ಭಕ್ತರನ್ನು ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಸನ್ನಿಧಾನದಲ್ಲಿ ಒಂದು ಲಿಂಗರೂಪ ಮೂಡಿ ಬಂದಿರ್ತದೆ. ಈ ಲಿಂಗ ಮೂಡಿ ಬಂದಿದ್ದು ಈ ಕ್ಷೇತ್ರ ಆ ಹೊತ್ತಿನಲ್ಲಿ ಸರಿಸುಮಾರು ಎಲ್ಲ ಭಕ್ತರ ಕಷ್ಟ ಕಾರ್ಯವನ್ನು ಪರಿಹಾರ ಮಾಡುತ್ತಾ ಬೆಳಗಿ, ನಂತರ ಇದರಿಂದ ಕಾಲಕ್ರಮೇಣದಲ್ಲಿ, ಕಾಲ ನಿರ್ಣಯದಲ್ಲಿ ಅಥವಾ ಒಂದು ಮನುಷ್ಯನ ತೀರ್ಮಾನದಂತೆ ಹಲವಾರು ದೇವಸ್ಥಾನ ಮಾರ್ಪಾಡಾಗಿ ಬೇರೆ ಬೇರೆ ಸನ್ನಿಧಾನದಲ್ಲಿ ಈಗಿನ ನೆಲ್ಲಿಕಟ್ಟೆ ಬಬ್ಬುಸ್ವಾಮಿ ದೇವಸ್ಥಾನ, ಬುಡ್ನಾರು ಬಬ್ಬುಸ್ವಾಮಿ ದೇವಸ್ಥಾನ, ಪಣಿಯಾಡಿ ದೇವಸ್ಥಾನ, ಇಂದ್ರಾಳಿ ಮಂಚಿ, ಮಣಿಪಾಲ ಬಬ್ಬುಸ್ವಾಮಿ ದೇವಸ್ಥಾನ. ಒಂದು ಮೂಲ ಸಂತೋಷ ವಿಷಯ ಅಂತ ಹೇಳಿದರೆ ಈ 5 ದೇವಸ್ಥಾನದಲ್ಲಿ ಈಗಿನ ಕಾರ್ಯಭಾಗ ಮಾಡುತ್ತಿರುವಂಥ ಸಮಸ್ತರ ಎಲ್ಲ ಹಿರಿಯರು ಈ ಒಂದು ಬಬ್ಬುಸ್ವಾಮಿ ದೇವಸ್ಥಾನ ಕುಂಜಿಬೆಟ್ಟು ಈ ಸನ್ನಿಧಾನದಲ್ಲೇ ಕಾರ್ಯಪ್ರವೃತ್ತರಾಗಿದ್ದಾರೆಂಬಂಥ ವಿಷಯವೇ ಸಂತೋಷವಾದ ವಿಚಾರ. ಅದೇ ರೀತಿ ಈ ಸನ್ನಿಧಾನದಲ್ಲಿ ಮೂಡಿಬಂದ ಲಿಂಗ ತೀರ್ಮಾನವನ್ನು ಹಲವಾರು ದೈವಜ್ಞರನ್ನು, ಪುರೋಹಿತರನ್ನು ಕರೆಸಿ ಸನ್ನಿಧಾನದಲ್ಲಿ ನಾವು ವಿಮರ್ಶೆ ಮಾಡುವಾಗ ಅದೊಂದು ದೇವಿ ಶಕ್ತಿ, ಅನಂತೇಶ್ವರನ ಗಣ ಸನ್ನಿಧಾನ ಅಂತ ಹೇಳುವಂಥ ಮೂಲವಾಕ್ಯ ನಮಗೆ ಒದಗುತ್ತಿತ್ತು. ಈ ಹೊತ್ತಿನಲ್ಲಿ ಈ ಒಂದು ದೇವಸ್ಥಾನವನ್ನು ಪರಿಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಬೇಕೆಂಬ ಆಸೆಯನ್ನು ಹೊತ್ತ ನಮಗೆ ಕಡಿಯಾಳಿ ಅಂಚಿನ ಮನೆಯ ರತ್ನಾಕರ್ ಶೆಟ್ಟಿಯವರಿಂದ ಬೆಂಬಲ ಒದಗಿ ಬಂತು. ಅದೇ ರೀತಿ ಊರಿನ ಅಧಿಕಾರದ ಹಿರಿಯ ಕರ್ತವ ಅಂಚಿನ ಮನೆಯ ಸದಾಶಿವ ಶೆಟ್ಟರು, ಅದೇ ರೀತಿ ಈಗಿನ ಭೂಮಿಯ ಒಡೆತನ ಪಡೆದಿರುವಂಥ ಓಕುಡೆ ಅರವಿಂದ್ ಭಟ್, ಅಶೋಕ್ ಕುಮಾರ್ ವೈಜಿ,
ಇವರ ಒಂದು ಸಹಕಾರದಿಂದ ನಮ್ಮ ಊರಿನ ಎಲ್ಲ ಗಣ್ಯರ ಒಂದು ಸಮ್ಮತಿಯಂತೆ ನಾವೊಂದು ಸಮಿತಿಯನ್ನು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಕೆ ರಂಜನ್ ಅಂತ ಹೇಳುವವರು, ಅದಿತಿ ಬಿಲ್ಡರ್ ಇಂಜಿನಿಯರ್ ಅವರು, ಅದೇ ರೀತಿ ಎಲ್ಲ ಭಕ್ತರನ್ನು ಕೂಡಿಕೊಂಡು ಸಮಿತಿಯನ್ನು ರಚಿಸಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ಕೆ ಇಳಿಯುವಾಗ ಕೆಲವೊಂದು ಅಡೆತಡೆ ಬಂತು ನಮಗೆ. ಅದು ಪರಿಹಾರ ಆಗದ ತೀರ್ಮಾನ ಬಂದಂಥ ಹೊತ್ತಿನಲ್ಲಿ ದುರ್ಗಾ ಆದಿಶಕ್ತಿ ಕ್ಷೇತ್ರ ದೊಡ್ಡಾಣಗುಡ್ಡೆ ಇಲ್ಲಿಯ ರಮಾನಂದ ಗುರೂಜಿಯವರು ಅವರೊಂದು ನಮ್ಮನ್ನೊಂದು ಕರೆದು ಮಾತಾಡಿಸಿದ್ದು. ಅವರಿಗೆ ನಾವು ಜೀರ್ಣೋದ್ಧಾರಕ್ಕೆ ಬರಬೇಕೆಂಬ ಕರೆಯೋಲೆಯನ್ನು ಕೊಡಲಿಕ್ಕೆ ಹೋದಾಗ ಕರೆದು ಮಾತಾಡಿ ಅಲ್ಲಿ ಅವರು ದೇವಿಯ ಒಂದು ತಪೋ ಒಂದು ಅಂಶದಿಂದ ಇಲ್ಲಿಯ ಏನೆಲ್ಲ ವಿಚಾರ ಉಂಟು ಅದನ್ನೆಲ್ಲ ಹೇಳಿದರು. ನೀವು ಬಂದಂಥ ಕಷ್ಟ ಈ ರೀತಿಯಲ್ಲಿ ಇದ್ದೀರಿ, ನೀವು ಈ ರೀತಿಯೆಲ್ಲ ಆಗಿದೆ, ಅದಕ್ಕೊಂದು ತೀರ್ಮಾನ ಏನಂತ ಹೇಳಿದರೆ ಅಲ್ಲಿ ಒಂದು ಲಿಂಗ ರೂಪದಲ್ಲಿರುವಂತಹ ಸಾನ್ನಿಧ್ಯ, ಅದರಲ್ಲಿ ಒಂದು ದೇವಿ ಶಕ್ತಿ ಇದೆ. ಅದು ಚಾಮುಂಡೇಶ್ವರಿ, ಅವಳು ಸ್ವಯಂಭೂವಾಗಿ ಉದ್ಭವಿಸಿದ್ದಾಳೆ. ಅವಳಿಗೆ ಬೇಕಾದಂಥ ಲೆಕ್ಕಾಚಾರ ನಡೆಸಿದರೆ ನಿಮಗೆ ಈ ಎಲ್ಲ ಕಾರ್ಯಭಾಗಕ್ಕೆ ಅನುಕೂಲ ಆಗ್ತದೆ ಎಂಬ ತೀರ್ಮಾನವನ್ನು ಕೊಟ್ಟರು. ನಾವು ಅದನ್ನು ದೇವರು ದೇವಿ ಅಥವಾ ಬೇರೆ ಯಾವುದೇ ಬಿಂಬಿಸಿರಲಿಲ್ಲ, ದೇವರು ಅಂತ ಹೇಳಿ ಒಂದು ಆರಾಧನೆ ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಅದು ಚಾಮುಂಡೇಶ್ವರಿ ಎಂಬ ಲೆಕ್ಕಾಚಾರದಲ್ಲಿ ಬಂತು. ಗುರೂಜಿಯವರ ಶ್ರೀ ಆಶೀರ್ವಾದವನ್ನು ಹೊತ್ತು ನಾವು ಅದಕ್ಕೆ ಮುಂದಿನ ಪರಿಹಾರ ಕೇಳಿದಾಗ ಆ ಕ್ಷೇತ್ರದಲ್ಲಿ ಚಂಡಿಕಾ ಯಾಗ ಇದನ್ನು ಮಾಡಿಸಿ ಆ ದೇವಿ ಸಿಟ್ಟಿನಲ್ಲಿರುವುದನ್ನು ಶಾಂತಿ ರೂಪಕ್ಕೆ ತರಬೇಕೆಂಬ ಆಜ್ಞೆ ಆ ಕ್ಷೇತ್ರದ ದುರ್ಗಾಶಕ್ತಿಯಿಂದ ಬಂತು. ಆ ಕಾರ್ಯವನ್ನು ಮೂಡುಬೆಳ್ಳೆಯ ವೇದಮೂರ್ತಿ ವಿಖ್ಯಾತ ಭಟ್ರ ಅಮೃತಹಸ್ತದಿಂದ ಶ್ರೀಯುತ ರಮಾನಂದ ಗುರೂಜಿಯವರ ಸಾರಥ್ಯದಲ್ಲಿ ಕೆಲಸ ಕಾರ್ಯಭಾಗ ನಡೆದು ಏನೋ ಒಂದು ಎಲ್ಲ ರೀತಿಯಲ್ಲಿ ನಾವು ಕೈ ಬಿಟ್ಟು ಕುಳಿತಂಥ ಕ್ಷೇತ್ರ ಎಲ್ಲರೂ ಸೇರಿ ಇದನ್ನೊಂದು ಜೀರ್ಣೋದ್ಧಾರ ಮಾಡಿ ಇದನ್ನು ಪರಿಪೂರ್ಣ ರೀತಿಯಲ್ಲಿ ಲೋಕಾರ್ಪಣೆ ಮಾಡುವಂಥ ಭಾಗ್ಯ ನಮ್ಮ ಪಾಲಿಗೆ ಬಂತು. ಅದೇ ರೀತಿ ಈ ಒಂದು ಕ್ಷೇತ್ರದ ಪರವಾಗಿ ಇದೊಂದು ಕಳೆದ ನಾವು ತಿಳಿದಂತೆ ಒಂದು 30 ವರ್ಷದ ಹಿಂದಿನಿಂದಲೇ ಇಲ್ಲಿ ತಿಂಗಳಿನ ಪಬ್ಬುಸ್ವಾಮಿ ದರ್ಶನ, ದೈವಕೊರಗಜ್ಜನ ದರ್ಶನ ಇದೆಲ್ಲ ನಡೆದು ಎಲ್ಲ ಭಕ್ತರ ಕಷ್ಟ ಪರಿಹಾರ ಮಾಡುವಂಥ ಒಂದು ಕಾರ್ಯಕ್ರಮ ನಡೀತಿತ್ತು. ಇದು ಅಜೀರ್ಣದಂಥ ಸನ್ನಿಧಾನದಲ್ಲಿ ಇದು ಕೊರತೆಯಾಗಿ ನಿಂತಿದ್ದರೂ ಇವತ್ತಿನ ಒಂದು ಸಂಕ್ರಮಣ ದಿವಸದಲ್ಲಿ ಇಲ್ಲಿ ಸೇವೆ ನಡೀತಾ ಉಂಟು. ಆ ದೇವಿ ಚಾಮುಂಡೇಶ್ವರಿಯ ನಾವು ಇದನ್ನು ಈ ಒಂದು ವಾಕ್ಯವನ್ನು ಅಥವಾ ಇದೊಂದು ಕಾರ್ಯಭಾಗವನ್ನು ನಾವು ಕ್ಷೇತ್ರದ ಪ್ರಚಾರಕ್ಕಾಗಿ ಭಕ್ತರಲ್ಲಿ ತಿಳಿಸುವಂಥದ್ದಲ್ಲ. ಇಲ್ಲಿರುವಂಥ ದೇವಿ ಅಷ್ಟು ಕರುಣಾಮಯಿ, ಅವಳ ಅನುಗ್ರಹ ಎಲ್ಲರಿಗೆ ದೊರಕಲಿ. ಅವಳ ವಿಚಾರ, ಅವಳು ಇಲ್ಲಿರುವಂಥ ವಿಚಾರ, ಇಲ್ಲಿ ಏಕ ಸಂಬಂಧವಾಗಿ ಬಬ್ಬುಸ್ವಾಮಿ, ದೇವಿ ಚಾಮುಂಡೇಶ್ವರಿ, ದೈವ ಕೊರಗಜ್ಜ, ಒಂದು ಅನಂತೇಶ್ವರ ದೇವರ ಆಶೀರ್ವಾದದಿಂದ, ಕೃಷ್ಣದೇವರ ಅನುಗ್ರಹದಿಂದ, ಚಂದ್ರಮೌಳೀಶ್ವರ ದೇವರ ಅನುಗ್ರಹದಿಂದ, ಮುಖ್ಯಪ್ರಾಣ ದೇವರ ಅನುಗ್ರಹದಿಂದ, ತಾಯಿ ಮಹಿಷಮರ್ದಿನಿಯ ಒಪ್ಪಿಗೆಯಿಂದ ನೆಲೆ ನಿಂತಹ ಈ ಕ್ಷೇತ್ರದ ಅನುಗ್ರಹ ಎಲ್ಲ ಭಕ್ತರ ಪಾಲಿಗೆ ಆಗಬೇಕಂತ ಹೇಳುವ ಒಂದು ಆಶಯದೊಂದಿಗೆ ನಾವು ಈ ವಿಚಾರವನ್ನು ಎಲ್ಲ ಭಕ್ತರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಇದರಲ್ಲಿ ಒಂದು ಸೂಚನೆಯನ್ನು ತಾಯಿ ಇಟ್ಟಿದ್ದಾಳೆ. ಏನಂತ ಹೇಳಿದರೆ, ಆ ತಾಯಿಯ ವಿಗ್ರಹವನ್ನು ನಾವು ಶುದ್ಧೀಕರಿಸುವಂಥ ಸಂದರ್ಭದಲ್ಲಿ ಇಟ್ಟಂಥ ಒಂದು ಪುಷ್ಪದಲ್ಲಿ ಒಂದು ಪ್ರತ್ಯಕ್ಷವಾಗಿ ನಾನು ಇದ್ದೇನೆ ಎಂಬ ಒಂದು ಸೂಚನೆಯನ್ನು, ಅನುಗ್ರಹವನ್ನು ಕೊಟ್ಟಿದ್ದಾಳೆ. ಕಷ್ಟ ನಷ್ಟ ತೊಂದರೆಯಲ್ಲಿ ಅಥವಾ ಇಷ್ಟ ಕಾರ್ಯ ನೆರವೇರಿಕೆಯಾಗದೆ ದುಃಖದಲ್ಲಿರುವಂಥ ಎಲ್ಲ ಭಕ್ತರ ಪಾಲಿಗೆ ಈ ಒಂದು ಕ್ಷೇತ್ರ ಅನುಗ್ರಹ ಕ್ಷೇತ್ರವಾಗಿ ಆ ತಾಯಿ ಹರಸಲಿ. ಆ ತಾಯಿಯ ಅನುಗ್ರಹ ಎಲ್ಲ ಭಕ್ತರಿಗೆ ಒದಗಿ ಬರಲಿ. ಮುಂದಿನ ದಿವಸದಲ್ಲಿ ಈ ಕ್ಷೇತ್ರದಲ್ಲಿ ಯಾವುದೇ ಭಕ್ತರು ಬಂದು ಒಂದು ತಮ್ಮ ಕಷ್ಟ ಕಾರ್ಪಣ್ಯವನ್ನು ಅರಿಕೆ ಮಾಡಿಕೊಂಡಲ್ಲಿ ಈ ಕ್ಷೇತ್ರದ ಅಧಿದೇವತೆಯಾಗಿ ತಾಯಿ ಚಾಮುಂಡೇಶ್ವರಿ, ಅದೇ ರೀತಿ ಅಧಿಕಾರದ ಶಕ್ತಿ ದೈವರಾಜ ಬಬ್ಬುಸ್ವಾಮಿ ಹಾಗೂ ಕಲಿಯುಗದ ಕಾರಣಿಕದ ಶಕ್ತಿ ದೈವ ಕೊರಗಜ್ಜ ಎಲ್ಲರ ಕಷ್ಟವನ್ನು ಪರಿಹಾರ ಮಾಡಲಿ. ಎಲ್ಲರ ಶಕ್ತಿಗಳ, ಎಲ್ಲ ದೈವದೇವರುಗಳ ಅನುಗ್ರಹ ಎಲ್ಲ ಭಕ್ತರಿಗೆ ಲಭಿಸುವಂತಾಗಲಿ ಅಂತ ಹೇಳಿ ಈ ಒಂದು ವಿಚಾರವನ್ನು ಎಲ್ಲ ಭಕ್ತರ ಪಾಲಿಗೆ ಮುಟ್ಟಿಸುವಂಥ ಒಂದು ಸಣ್ಣ ಕಾರ್ಯವನ್ನು ನಾವು ಈ ಒಂದು ಮಾತಿನ ಮೂಲಕ ನೀಡ್ತಿದ್ದೇವೆ. ಅದನ್ನು ಸ್ವೀಕರಿಸಿ ನಿಮ್ಮ
ನಂಬಿಕೆಯ ತಾಯಿ ಚಾಮುಂಡೇಶ್ವರಿ ಲಿಂಗ ರೂಪದಲ್ಲಿ ಮೂಡಿ ಬಂದಂಥ ಈ ಕ್ಷೇತ್ರದ ಸಂದರ್ಶನವನ್ನು ಎಲ್ಲ ಭಕ್ತರು ಪಡೆಯುವಂತಾಗಲಿ, ದೈವ ಕೊರಗಜ್ಜ ಎಲ್ಲರನ್ನು ಅರಸುವಂತಾಗಲಿ, ಬಬ್ಬುಸ್ವಾಮಿ ಅನುಗ್ರಹ ಎಲ್ಲರ ಪಾಲಿಗೆ ದೊರಕುವಂತಾಗಲಿ ಅಂತ ಹೇಳಿ ನನ್ನ ಈ ಒಂದು ಸಣ್ಣ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೆ ಚಾಮುಂಡೇಶ್ವರಿ ಬಬ್ಬುಸ್ವಾಮಿ ದೈವ ಕೊರಗಜ್ಜ ಒಳ್ಳೇದು ಮಾಡಿ. ಎಸ್, ನೋಡಿದ್ರಲ್ಲ ಈ ಜಾಗದ ವಿಚಾರ ಏನು, ಪ್ರಶಾಂತ್ ಪತ್ರಿ ಅವರು ಎಲ್ಲ ರೀತಿಯಲ್ಲೂ ಹೇಳಿಕೊಟ್ರು. ಆ ದೇವಿ ಉದ್ಭವ ಆಯಿತು ಹೇಗೆ, ಪುರಾತನ ಕಾಲದಿಂದ ಎಲ್ಲ ಕಥೆನೂ ನಿಮಗೆ ನಾವು ಸಾಧ್ಯವಾದಷ್ಟು ಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನಿಮಗೆಲ್ರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊಳ್ತೀವಿ. ಎಲ್ಲರೂ ನಮ್ಮ ಚಾನಲನ್ನು ಶೇರ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.